ಯಾಕೆ ನನಗೆ ಫೋನ್ ಮಾಡಲಿಲ್ಲ? ಹಾಸ್ಟೆಲ್ ಸ್ಟೂಡೆಂಟ್ಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನನ್ನ ಮೇಲೂ ಮಾಡಿದ್ದಾರೆ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಬೇರೆಯವ್ರಿಗೆ ನೀನು ಬರೀ ಹಾಸ್ಟೆಲ್ ಸ್ಟೂಡೆಂಟ್ ಆಗಿರ್ಬೋದು, ನನಗಲ್ಲ. ನಿನಗೆ ನೀನು ಈಗೋ ದೊಡ್ಡದಾದ್ರೆ ನನಗೆ ನನ್ನ ಎಜುಕೇಶನ್ ದೊಡ್ಡದು. ನಿನ್ ಜೊತೆ ಈ ತರ ಬದುಕದ್ ಕಷ್ಟ, ನನ್ನ ಕೈಲಾಗಲ್ಲ. ಕಾಂಪ್ರಮೈಸ್ ಅನ್ನೋದು ಲೈಫಲ್ಲೂ ಇಲ್ಲ, ಲವಲ್ಲೂ ಇಲ್ಲ. ನಮ್ಮ ಬಂದರಲ್ಲಿ ಸತ್ತ ಮೀನುಗಳು ಮಾತ್ರ ಅಲ್ಲ, ಮನುಷ್ಯರು ತೇಲ್ತಾರೆ. ಅವನು ಕೆಣಕಿರುವುದು ಲೋಕಲ್ ಡಾನ್. ಅವನು ಅವನ ಹುಡುಗರು ಎಲ್ಲರೂ ನನಗೆ ಬೇಕು. ಎಲ್ಲರನ್ನು ಒಂದುಗೂಡಿಸಿ. ಜಾಗನೂ ನಮ್ದೆ, ಜಾತ್ರೆನೂ ನಮ್ದೆ. ಅದನ್ನ ಪುದರ್ದಾದಬೆ ದೇವರ್ಸಿ. ನಿಂದು ಅವಳದು ಲವ್ ಸ್ಟೋರಿ ಹೋಗೇನೆ. ಅವಳು ನನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡಿದ್ದು ನಾನು ದಮ್ ಹೊಡಿತೀನಂತಲ್ಲ, ದಮ್ ಇದೆ ಅಂತ. ಮಗ, ನನ್ನ ಮಕ್ಕಳು ನಮ್ಮನ್ನೇ ಗುರಾಯಿಸ್ತಾ ಇದ್ರು. ನೀವು ಗುರಾಯಿಸಿ. ಸೂಪ್ ಇಲ್ವಾ? ಎಲ್ಲಿ ಗ್ಲಾಸ್? ನಾನು ಕುಡಿಯಲ್ಲ, ಥ್ಯಾಂಕ್ಸ್. ಬ್ರೋ ಕುಡೀರಿ ಬ್ರೋ, ದ್ವೇಷ ಎಲ್ಲ ಎಷ್ಟು ದಿನ ಅಂತ ಇಟ್ಕೊಳ್ತೀರಾ? ಚಿಲ್ಲಾಗಿರಿ ಬ್ರೋ, ನಿಮ್ಗೆ ಎಂತ ಬೇಕು ಕೇಳಿ, ನಾನು ತಂದು ಕೊಡ್ತೀನಿ. ಶೆಟ್ಟೆ, ನೀನಾದ್ರೂ ಸ್ವಲ್ಪ ಹೇಳ. ಅಲ್ವಾ, ಅವರೇ ಕಾಂಪ್ರಮೈಸ್ಗೆ ರೆಡಿ ಇದಾರೆ, ನೀನ್ ಆಗ್ತಿಲ್ವಲ್ಲ? ಭಯ ಇರೋನು ಕಾಂಪ್ರಮೈಸಿಗೆ ಬರ್ತಾನೆ, ಭಯ ತರಿಸ್ತವನಲ್ಲ. ಯಾಕೋ ಟೆನ್ಷನ್ ಆಗಿದೆಯಾ? ಎಲ್ಲಿ ನೀವು ಹೊಡೆದಾಡ್ಕೊಂಡ್ಬಿಡ್ತಿರೋ ಅಂತ. ನಾವು ಹೊಡೆದಾಡೋದ ಕಾಡ್ದಲ್ಲಿ ಇನ್ನೊಬ್ರು ಫಂಕ್ಷನ್ಗೆ ಹೋಗಿ ನಾವು ಯಾವತ್ತೂ ಕಿರಿಕ್ ಮಾಡೋದಿಲ್ಲ. ನನ್ನ ದುಶ್ಮನ್ ಎಂಗೇಜ್ ಮಾಡ್ಕೊಳ್ಳೋಕ್ಕೆ ನಿನ್ನ ಎಂಗೇಜ್ಮೆಂಟ್ ಯೂಸ್ ಮಾಡ್ಕೊಳ್ಳಲ್ಲ. ಬಾಯ್ ಫ್ರೆಂಡ್ ಅಂದರೆ ನಿನ್ನ ಥರ ಇರಬೇಕು. ಬ್ರೇಕಪ್ ಆದ್ಮೇಲೆ ಲವ್ ಹೋಗಿರ್ಬೋದೇನೋ, ಆದ್ರೆ ಕೇರ್ ಮಾತ್ರ ಹೋಗಿಲ್ಲ. ಒಂದ್ಸಲ ಹುಡುಗರು ಕಮಿಟ್ ಆದ್ಮೇಲೆ ಹುಡುಗಿ ನಮ್ಮನ್ನು ಬಿಟ್ಟು ಹೋಗ್ಲಿ, ನಮ್ಮನ್ನು ಸುಟ್ಟೋಗ್ಲಿ, ಅವಳು ಹಾಳಾಗೋಗ್ಲಿ ಅಂತ ಯಾವತ್ತೂ ನಾವು ಬಯಸಲ್ಲ. ಹುಡುಗರ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ತಾಳಿ ಭಾಗ್ಯ, ಇಲ್ಲ ಅಂದ್ರೆ ದೌರ್ಭಾಗ್ಯ. ಕೃತಜ್ಞತೆ ಮನ್ಸಲ್ಲಿದ್ರೆ ಸಾಕು, ವ್ಯಕ್ತಪಡಿಸೋದು ಬೇಡ. ನಾನೇ ನಿನ್ಗೋಸ್ಕರ ಡ್ರಾಪ್ ಮಾಡಿದ್ನ. ನಿನಗೆ ಅವನ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅವನಿಗೆ ನೀನು ಬಿಟ್ಟು ಬೇರೆ ಯಾರ ಮೇಲೂ ಇಂಟ್ರೆಸ್ಟ್ ಇಲ್ಲ. ನಿಮ್ಮಿಬ್ರು ಮಧ್ಯೆ ಕುತ್ಕೊಂಡು ನನಗೇನು ವರ್ಕೌಟು ಆಗಲಿಲ್ಲ. ನನ್ನ ಬುಕ್ಸಲ್ಲಿ ಒಂದ್ಸಲ ಫ್ರೆಂಡ್ ಅಂದರೆ ಕೊನೆವರೆಗೂ ಫ್ರೆಂಡೇ, ದುಶ್ಮನ್ ಅಂದರೆ ಕೊನೆವರೆಗೂ ದುಶ್ಮನ್ನೇ. ದುಡ್ಡು ಬೇಕಿದ್ರೆ ಹೇಳು ಮಗ, ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗಲ್ವಾ? ದುಡ್ಡಲ್ಲಿ ಅಳಿಯೋನ್ನ ಫ್ರೆಂಡ್ ಅನ್ನಲ್ಲ, ದುಡ್ಡಿರೋರ ಜೊತೆ ಇರೋದನ್ನ ಫ್ರೆಂಡ್ಶಿಪ್ ಅನ್ನಲ್ಲ. ನೋಡಿ, ಈ ಡಿಫ್ರೆನ್ಸಸ್ನೆಲ್ಲ ಮರ್ತು ಬಿಡಿ. ಲೆಟ್ ಸ್ಟಾಪ್ ದಿಸ್ ವಾರ್. ಕಾಲೇಜ್ ಅಂದಮೇಲೆ ಪೀಸ್ ಅಂಡ್ ಹಾರ್ಮನಿ ಇರಬೇಕು, ಓಕೆ? ನೀವು ಬೆಲೆ ಕಟ್ತಾ ಇರೋದು DJ ನೈಟ್ಗೆ, ನಾನು ಬೆಲೆ ಕಟ್ತಾ ಇರೋದು ನಮ್ಮ ಮಧ್ಯೆ ಇರೋ ಫೈಟ್ಗೆ. ಹೊಡ್ಸ್ಕೊಂಡಿರೋ ಏಟಿನ ಮರೀರಿ, ಅದ್ರ ಹಿಂದೆ ಇರೋ ಉದ್ದೇಶ ಅಲ್ಲ. ನನ್ನ ಬ್ರ್ಯಾಂಡ್ ಎಲ್ಲಿ? ನಿಮ್ಮ ಬ್ರ್ಯಾಂಡ್ ಸ್ಟಾಕ್ ಇಲ್ಲ ಮಾರಾಯರೆ. ನಮ್ಮ ಬಾರಲ್ಲಿ ಇದ್ದಿದ್ದೆಲ್ಲ ನಿಮ್ಮ DJ ನೈಟಿಗೆ ತಗೊಂಡೋಗಿದ್ದಾರೆ. ಮಂಗಳೂರಲ್ಲಿ ಯಾವ ಬಾರಲ್ಲೂ ಸಿಗ್ಲಿಕ್ಕಿಲ್ಲ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ರ್ಯಾಂಡ್ ಇರೋದು ಚೇಂಜ್ ಮಾಡೋಕ್ಕಲ್ಲ, ಮೇಂಟೈನ್ ಮಾಡೋಕ್ಕೆ. 1 large. ಮಗ, ನೀನ್ ಯಾಕೋ ಬರಕ್ ಹೋದೆ? ನೀನು ಹೊಡಿಯಕ್ಕೆ ಕಣೋ ಈ ಪಾರ್ಟಿ ಇಟ್ಕೊಂಡಿರೋದು. ಗೊತ್ತಿಲ್ಲದೆ ಒಳಗೆ ಬರಕ್ ನನ್ನೇನು ಅಭಿಮನ್ಯು ಅನ್ಕೊಂಡ್ಯಾ? ಬಬ್ರುವಾಹನ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳ್ಸೋನು ಚಿಯರ್ಸ್. ಮಗ, ಪೀಸ್ ಮೇಂಟೈನ್ ಮಾಡಬೇಕು, ಪೀಸ್ಫುಲ್ ಆಗಿರ್ಬೇಕು. ಪೀಸ್ ಮೇಂಟೈನ್ ಮಾಡಬೇಕು, ಪೀಸ್ಫುಲ್ ಆಗಿರ್ಬೇಕು. ಅವತ್ತು ಎಣ್ಣೆ ಹೊಡ್ಸಕ್ಕೆ ಬಂದೆ, ಇವಾಗ ಹೊಡ್ಯಕ್ಕೆ ಬರ್ತಿದ್ಯಾ? ಬೇಕಾದಾಗ ಫ್ರೆಂಡ್ ಮಾಡ್ಕೊಳಕ್ಕೆ, ಅನ್ಫ್ರೆಂಡ್ ಮಾಡ್ಕೊಳಕ್ಕೆ ನಾನು ಫೇಸ್ಬುಕ್ಕಲ್ಲಿ ಸಿಗೋನಲ್ಲ, ಫೇಸ್ ಟು ಫೇಸ್ ಸಿಗೋನು. ನಮ್ಮ ಅಣ್ಣನ ವಿಷಯಕ್ಕೆ ಬರ್ತೀನಿ ನೀನು. ಆಮೇಲೆ ನಮ್ಮ ಅಣ್ಣನಿಗಿರೋ ಫಾಲೋಯಿಂಗ್ ನಿಂಗೆ ಗೊತ್ತಿಲ್ಲ. ಆಮೇಲೆ ನಮ್ಮ ಹುಡುಗರ ಬಗ್ಗೆ ನಿಂಗೆ ಗೊತ್ತಿಲ್ಲ. ಬಿರಿಯಾನಿಗೆ ಬಾಟಲಿಗೆ ಬರೋ ಹುಡುಗರು ಹಿಂಗೆ, ಬ್ಯಾಟಲಿಗೆ ಬರೋರು ಹಿಂಗೆ. ಗನ್ನಿರೋನಿಗೆ ಲೈಸೆನ್ಸ್ ಬೇಕು, ದಮ್ಮಿರೋನಿಗೆ ದುಶ್ಮನಿ ಸಾಕು. ಎದುರು ಹಾಕೊಳಕ್ ನಾನ್ ರೆಡಿ, ಎದೆ ಕೊಡಕ್ ನೀನ್ ರೆಡಿನಾ? ನೀನ್ ಲೋಕಲ್, ನಾನ್ ಪಕ್ಕಾ ಲೋಕಲ್. ನಿನ್ನನ್ನು ಓದಕ್ ಕಳಿಸಿದ್ದು ನೀನು ಬುದ್ಧಿ ಕಲೀಲಿ ಅಂತ, ನಾವು ಬುದ್ಧಿ ಹೇಳಿಸ್ಕೊಳಕ್ಕಲ್ಲ. ನೀನ್ ನಮ್ಮಿಂದ ದೂರ ಇದ್ರೆ ಮನೆ ಬೆಲೆ ಗೊತ್ತಾಗುತ್ತೆ ಅಂತ ನಿನ್ನ ಹಾಸ್ಟೆಲ್ ಇಟ್ಟಿದ್ದು. ಆದ್ರೆ ಗೊತ್ತಾಗಿದ್ದು ನಿನ್ನ ಬೆಲೆ. ನಿನಗೆ ನಾವು ಕಳಿಸೋ ದುಡ್ಡು ಬೇಕು, ನಾವು ಬೇಡ. ಈ ತರ ಜಡ್ಜ್ ಮಾಡಿದ್ರೆ ಯಾವ ಮಕ್ಳು ಬೆಲೆ ಕೊಡಲ್ಲ. ಒಂದ್ಸಲ ಆಗಿದ್ದ ತಪ್ಪಿಂದ ಪ್ರತಿ ಸಲ ಅದೇ ದೃಷ್ಟಿ ಇಲ್ಲ ವ್ಯಕ್ತಿ ನೋಡೋದ್ ತಪ್ಪು. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ತಿಳ್ಕೊಳಕಾದ್ರೂ ಟ್ರೈ ಮಾಡಿದೀರಾ? ನಾನು ಕಾಲ್ಸ್ ಪಿಕ್ ಮಾಡೋದ್ ಬಿಟ್ರಿ, ಮೆಸೇಜ್ ರಿಪ್ಲೈ ಮಾಡೋದ್ ಬಿಟ್ರಿ, ಆಮೇಲೆ ನನ್ನನ್ನೇ ಬ್ಲಾಕ್ ಮಾಡಿದ್ರಿ. ಮೀಟಿಂಗ್ ಕರೆದಿದ್ರೆ ಬರ್ತಿದ್ರ ನೀವು? ತಂದೆ ಎದುರು ಇಲ್ದೇ ಇರೋ ತರ ಬದುಕ್ತಾ ಇದ್ದೀನಿ. ಯಾವನೋ 3ನೇ ವ್ಯಕ್ತಿನ ನನಗೆ ಸ್ಪೈ ತರ ಬಿಟ್ರಿ. ನಿಮಗ್ ನನ್ನ ಮೇಲೆ ಇರೋದು ಅನುಮಾನ, ಕಾಳಜಿ ಅಲ್ಲ. ನಿನ್ ಪ್ರಕಾರ ನೀನ್ ಮಾಡಿದ್ದೆಲ್ಲ ಸರಿ. ಸಸ್ಪೆಂಡ್ ಆಗಿದ್ ಸರಿ, ವರ್ಕಿಗಳು ತರ ಜಗಳ ಆಡಿದ್ ಸರಿ, ಫ್ರೆಂಡ್ಸ್ ಜೊತೆ ಹೆಂಡ ಕುಡ್ಕೊಂಡು ತಿರ್ಗಿದ್ ಸರಿ, ಹೆಣ್ಣು ಮಕ್ಳ ಜೊತೆ ಸುತ್ತೋದ್ ಸರಿ, ಪ್ಯಾಷನ್ ಅಂತ ನೀನ್ ಮಾಡ್ಕೊಂಡಿದ್ದು ಸರಿ.
ನನ್ನ ಮಾತೇನಾದ್ರೂ ಆಡಿದ್ರೆ ಶೋಕಿನ ಸ್ವಂತ ದುಡ್ಡಲ್ಲಿ ಮಾಡಬೇಕು, ಅಪ್ಪನ ದುಡ್ಡಲ್ಲ. ಇಳಿಯುತ್ತೆ ನಿನ್ ದುರಂಕಾರ, ಇಳಿಯುತ್ತೆ ಹಾಳಾಗೋಗ್ತಾ ಕಣೋ. ತಂದೆ ತಾಯಿ ಹೊಟ್ಟೆ ಹುಟ್ಟೋಗಿ ಯಾವಾಗ ಊಟನಾಗಲ್ಲ. ನೀನ್ ಈಗೋನ ನನ್ ಮೇಲೆ ಬೇಕಾದ್ರೆ ತೋರ್ಸು, ಊಟದ ಮೇಲೆ ಏನಕ್ಕೆ ತೋರಿಸ್ದೆ? ಈ ಜಡ್ಜ್ಮೆಂಟಲ್ ನೇಚರ್ನೇ ಬಿಡು ಅಂದಿದ್ದು. ನಿನಗೆ ಊಟ ಮಾಡು ಅಂತಿದ್ದು ಈಗೋ ಇಂದ ಅಲ್ಲ, ನೀನು ಮೊದಲು ಊಟ ಮಾಡಲಿ ಅಂತ. ಒಬ್ಬ ವ್ಯಕ್ತಿ ಹಿಂದೆ ಏನು ನಡೆದಿರುತ್ತೆ, ಯಾಕೆ ನಡೆದಿರುತ್ತೆ ಅಂತ ತಿಳ್ಕೊಳ್ಳದೆ ಆ ವ್ಯಕ್ತಿನ ಜಡ್ಜ್ ಮಾಡಬೇಡ. ನಿನಗೆ ಹರ್ಟ್ ಆಗಿರೋದು ನನಗೆ ಈಗೋ ಇದೆ ಅಂತ, ನನಗೆ ಹರ್ಟ್ ಆಗಿರೋದು ನೀನನ್ನು ಜಡ್ಜ್ ಮಾಡಿದೆ ಅಂತ. ನೀನು ಲವ್ ಮಾಡ್ತೀಯೋ ಹೇಟ್ ಮಾಡ್ತೀಯೋ, ನಾನು ಹಿಂಗೆ. ಹಲೋ, ಅವಳು ಯಾಕೆ ಅಷ್ಟು ಕೆಡ್ದಾಗ ಮಾತಾಡ್ತಿದ್ದಾಳೆ? ಅವಳು ಇರೋದೇ ಹಾಗೆ, ನಿನ್ ತಲೆ ಕೆಡ್ಸ್ಕೋಬೇಡ. ಬರೀ ಚೀಪಾಗಿ ಮಾತಾಡೋದೆ ಅವಳ ಕ್ಯಾರೆಕ್ಟರ್. ಅವಳ ಕ್ಯಾರೆಕ್ಟರ್ ಚೀಪ್ ಆದರೆ ಪರವಾಗಿಲ್ಲ, ಆದರೆ ಅವಳು ಮಾತಾಡ್ತಿರೋದು ನಿನ್ನ ಕ್ಯಾರೆಕ್ಟರ್ ಬಗ್ಗೆ. ಅವಳಿಗೆ ಹೋಗಿ ಅರ್ಥ ಮಾಡಿಸು, ನೀನು ಎಲ್ಲಿ ಹೋಗಿದ್ದೆ, ಏನು ಮಾಡ್ತಿದ್ದೆ ಅಂತ. ಕತ್ಲಾದ್ಮೇಲೆ ಬಂದವಳು ಕುಣಿಯಕ್ಕೆ ಹೋಗಿದ್ಲು, ಸ್ಕರ್ಟ್ ಹಾಕೊಂಡು ಬಂದವಳು ಪಬ್ಗೆ ಹೋಗಿದ್ಲು, ಬೈಕಲ್ಲಿ ಡ್ರಾಪ್ ಮಾಡಿಸ್ಕೊಂಡವಳು ಮಜಾ ಮಾಡಕ್ಕೆ ಹೋಗಿದ್ಲು. ಹಾಗೆ ಅನ್ಕೊಳ್ಳೋರು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಿನ್ನ ಫ್ರೆಂಡ್ಸ್ಗೂ ಹೇಳು, ಹೋಗು ಹೋಗು. ಅಮ್ಮ ಅಕ್ಕ ಅಂತ ಸಾಲ ವಸೂಲಿ ಮಾಡೋ ನಿಮ್ಗೆ ಎಷ್ಟಿರ್ಬೇಕಾದ್ರೆ ಅದೇ ಅಮ್ಮ ಅಕ್ಕನಿಗೋಸ್ಕರ ಸಾಲ ಮಾಡೋ ನಮ್ಗೆ ಎಷ್ಟಿರ್ಬೇಡ. ಇದೆಲ್ಲ ನನ್ನ ಮದುವೆಗೆ ಬಂದಿದ್ದು, ಇದನ್ನ ಇವಾಗ ಬಳಸ್ಕೊಳ್ಳೋಣ. ಮದುವೆ ಆದಮೇಲೆ ನಾನು ಬೇರೆಯವ್ರ ಮನೆ ಸೊಸೆ ಆಗಿರಬಹುದು, ಆದರೆ ಈ ಮನೆ ಮಗಳು ಹೌದು. ಆ್ಯಸ್ ಎನ್ ಇಂಡಿವಿಜುವಲ್ ನೀನು ಇಂಡಿಪೆಂಡೆಂಟ್ ಆಗಿರಬಹುದು, ಮಗಳಾಗಲ್ಲ. ನಿನ್ನ ಬದುಕನ್ನು ಪ್ರಶ್ನಿಸೋ ಹಕ್ಕು ನನಗಿದೆ. ಯಾರ ಐಡಿಯಟ್? ನಾನು ಮದುವೆ ಆಗೋ ಹುಡುಗ. ಒಂದು ಹುಡುಗನ ಮನೆ ಒಳಗಡೆ ಬಿಟ್ಕೊಂಡಿದ್ದೀನಿ ಅಂದರೆ ಅವ್ನು ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಅರ್ಥ ಆಗಬೇಕಿತ್ತು. ನಿನಗೆ ನಿನ್ನ ಮಗಳೇ ಅರ್ಥ ಆಗಿಲ್ಲ ಅಂದರೆ ಅವನೆಲ್ಲಿಂದ ಅರ್ಥ ಆಗ್ತಾನೆ? ರೊಕ್ಕದ ಸಲುವಾಗೋ ಹೆಸರಿನ ಸಲುವಾಗೋ ಊರು ತುಂಬ ಮೆರೆಯೋ ಸಲುವಾಗೋ ಪೈಲ್ವಾನರಾದವರಲ್ಲ ನಾವು. ಆರೋಪ ನನ್ನ ಮೇಲೆ ಇವರ ಮೇಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಮೇಲೆ ಐತಿ. ಅಷ್ಟು ಹಗುರವಾಗಿ ತಗೊಳಕ್ ಬರೋದಿಲ್ಲ. ನಮ್ಮಿಂದ ನಾಡು ತಲೆ ಎತ್ತೋಂಗಾಗದೇ ಇದ್ರು ಸರಿ, ತಲೆ ತಗ್ಸೋಂಗಾಗಬಾರ್ದು. ನಿನ್ನ ಕುಟುಂಬದ ಉಳಿವಿಗಾಗಿ ನೀನು ನಿಂತಿದ್ದಿ, ನಿನ್ನ ಉಳಿವಿಗಾಗಿ ನಾನು ನಿಂತಿದ್ದೀನಿ. ಇಬ್ಬರದು ಹೋರಾಟನ. ಒಬ್ಬ ಮಗನಾಗಿ ಮನೆ ನಿನ್ನ ಜವಾಬ್ದಾರಿ, ಒಬ್ಬ ಕೋಚ್ ಆಗಿ ಇದು ನನ್ನ ಜವಾಬ್ದಾರಿ. ಜೀವನದಾಗ ಬದುಕು ನಿಲ್ಬಾರ್ದು, ಕನಸು ಸಾಯಬಾರ್ದು. ನಿನ್ನ ಕನಸನ್ನು ಬದುಕು ಹಂಗೆ ಮಾಡ್ತೀನಿ. ಏನೋ ಇದು? ಬದುಕು ನನಗೆ ತೋರಿಸಿರೋ ದಾರಿ. ಇಂಜಿನಿಯರಿಂಗ್ ಓದಿದ ತಕ್ಕಂಗೆ ಎಲ್ರಿಗೂ ಕೆಲಸ ಸಿಗಲ್ಲ. ಕೆಲಸ ಮಾಡೋ ಮನಸ್ಥಿತಿ ಇರೋನ್ಗೆ ಓದಡ್ಡ ಬರಲ್ಲ. ಹಸಿವಿಗಿಂತ ದೊಡ್ಡ ಡಿಗ್ರಿ ಯಾವುದೂ ಇಲ್ಲ. ಫ್ಯಾಮ್ಲಿಗೋಸ್ಕರ ದುಡಿಯೋದು ನಮ್ಮ ಡ್ಯೂಟಿ, ಆಪ್ಷನ್ ಅಲ್ಲ. ಮನೇಲಿರೋ ಪ್ರತಿ ಹೌಸ್ ವೈಫು ನಾನು ಓದ್ಕೊಂಡಿದ್ದೀನಿ, ಅಡುಗೆ ಮಾಡಬೇಕಾ, ಪಾತ್ರೆ ತೊಳಿಬೇಕಾ, ವಯಸ್ಸಾದವ್ರನ್ನ ನೋಡ್ಕೋಬೇಕಾ ಅಂತ ಯೋಚಿಸಿದ್ರೆ ಆ ಮನೆಯೇ ನಡೆಯಲ್ಲ. ಅದನ್ನ ಪ್ರತಿ ಹೆಣ್ಣು ತನ್ನ ಕರ್ತವ್ಯ ಅಂತ ಮಾಡ್ತಾರೆ. ಹಾಗೇ ಇದು ನನ್ನ ಕರ್ತವ್ಯ. ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿರಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿರುತ್ತೆ. ತಗೋ, ಊಟ ಮಾಡು. ಬಾಗುರು ಕುಡಿಗುರು, ಬಾಗುರು. ನಾನೀಗ ಕುಡಿಯಲ್ಲ. ಗಂಡಸದ್ಮೇಲೆ ಇವೆಲ್ಲ ಇರ್ಬೇಕಮ್ಮ, ಕುಡಿ ಬಾಗುರು. ಕೆಲವರು ಕುಡಿದ್ಮೇಲೆ ಗಂಡಸರಾಗ್ತಾರೆ, ಇನ್ ಕೆಲವರು ತನ್ನ ಗಂಡಸು ಅಂತ ತೋರ್ಸ್ಕೊಳಕ್ ಕುಡಿತಾರೆ. ನಾನು 2 ಕ್ಯಾಟಗರಿ. ಕುಡಿದ್ರೆ ನಾನು ಮನುಷ್ಯನೇ ಅಲ್ಲ. ಒಂದು ತಿಂಗಳಿಂದ ದುಡಿತಾರೋ ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದ್ದಾರೆ. ಅವ್ರ ಕೋಪ ಬರ್ತಿದ್ರಲ್ಲಿ ತಪ್ಪ? ಬರೀ ನಿನ್ನ ಅಕ್ಕನ ಮದುವೆಯಿಂದ ಸಾಲ ಆಗ್ಲಿಲ್ಲಪ್ಪ. ನಿನ್ನ ನ್ಯಾಷನಲ್ಸ್ ಕಳ್ಸೋದಕ್ಕೆ, ಟ್ರೈನಿಂಗ್ ಕಳ್ಸೋದಕ್ಕೆ ಮಾಡಿದ್ದು ಸಾಲನೇ. ಅದಕ್ಕೆ ಅವರು ಬಡ್ಡಿ ಕಟ್ತಾನೆ ಇದ್ರು. ಮನೆ ತಗೊಳ್ಳೋದಕ್ಕೆ ಸಾಲ ಮಾಡಿದ್ದು ಮೆರಿಯಕ್ಕಲ್ಲ, ತನ್ನ ಮಕ್ಕಳಿಗೆ ಸ್ವಂತ ಮನೆ ಇರ್ಲಿ ಅಂತ ಯೋಚಿಸಿದ್ದಕ್ಕೆ. ನೀನ್ ಆಸೆ ಪಟ್ಟೆ ಅಂತ ಅವ್ರ ಶಕ್ತಿ ಮೀರಿ ನೀನ್ ಇಷ್ಟಪಟ್ಟಿದ್ ಬೈಕ್ ಕೊಡ್ಸಿದ್ರಲ್ಲ, ಅದು ತಪ್ಪ? ಅವ್ರು ಓಡ್ ಹೋದ್ರು ಅಂತ ಇದೆಯಲ್ಲ. ಅವ್ರು ಓಡ್ ಹೋಗಿದ್ದು ಅವ್ರ ಕಮಿಟ್ಮೆಂಟ್ಸ್ಗೆ, ಪ್ರೆಷರ್ಗೆ. ಅವ್ರು ವಾಪಸ್ ಬರ್ತಾ ಇರೋದು ಅವ್ರಿಗೆ ನಿನ್ ಮೇಲೆ ನಂಬಿಕೆ ಇಲ್ದೇ ಇರೋದಕ್ಕೆ. ಒಬ್ಬ ತಂದೆ ಮಗ ತನ್ನ ಕಷ್ಟಕ್ಕಾಗ್ತಾನೆ ಅಂತ ಅನ್ಕೊಳ್ಳೋದು ಸ್ವಾರ್ಥ ಅಲ್ಲ, ವಿಶ್ವಾಸ. ಆದ್ರೆ ಆ ವಿಶ್ವಾಸ ಅವ್ರಿಗೆ ನಿನ್ ಮೇಲೆ ಇರ್ಲಿಲ್ಲ. ನೀನ್ ಇನ್ನೊಬ್ಬ ವ್ಯಕ್ತಿನ ತಂದೆ ಅಂತ ಪರಿಚಯ ಮಾಡಿರ್ಬೋದು, ಆದ್ರೆ ಅವ್ರು ಇವ್ರು ನನ್ ಮಗ ಅಂತ ಪರಿಚಯಿಸುವಂತ ಒಂದು ಕೆಲ್ಸನಾದ್ರೂ ನೀನ್ ಮಾಡಿದ್ಯಾ? ನಿನ್ ಮೈಯಲ್ಲಿ ಹರಿತಾ ಇರೋ ರಕ್ತ ಅವ್ರದೇ, ನೀನ್ ಹಾಕಿರೋ ಬಟ್ಟೆ ಅವ್ರದೇ, ನಿನ್ ಹೆಸರ ಜೊತೆ ಇರೋ ಹೆಸರು ಅವ್ರದೇ. ಅವ್ರು ನಿನ್ಗೇನ್ ಮಾಡಿದಾರೆ ಅನ್ನೋದಲ್ಲ, ನೀನ್ ಅವ್ರಿಗೇನ್ ಮಾಡಿದ್ಯಾ ಅಂತ ಯೋಚಿಸು. ನಿಮ್ಮಪ್ಪ ಸಾಲ ಮಾಡಿರೋದು ನಿಜ, ಅದು ನಮಗೋಸ್ಕರ ಮಾಡಿರೋದು ನಿಜ. ಅದನ್ನ ಎಕ್ಸೆಪ್ಟ್ ಮಾಡ್ಕೋ. ಮೊದಲು ನಾವು ನಮ್ಮನ್ನು ಗೌರವಿಸ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟ್ ಇಂದ ದೊಡ್ಡದು ಯಾವುದೂ ಇಲ್ಲ.
ಇನ್ಮೇಲೆ ಈ ರೋಡಲ್ಲಿ ಓಡಾಡಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಓಡಾಡಬೇಕು. स्पोर्ट इज मेंट टू बी टेकन स्पोर्टिवली. ऐसे ही घटनाओं से आजकल पहलवान गलत रास्ते पे जा रहे हैं. ಆಟ ಗೆಲ್ಲಬೇಕು ಅಂತ ಆಡೋದು ಪಹಲ್ವಾನಿ, ಆದ್ರೆ ರೊಕ್ಕಕ್ಕೋಸ್ಕರ ಇನ್ನೊಬ್ಬ ಪ್ಲೇಯರ್ ಜೀವನ ಹಾಳು ಮಾಡೋಕೆ ಆಡೋದು ಹ್ಯಾವಾನಿ. ಇವರೆಲ್ಲ ಸೇರ್ಕೊಂಡು ತಯಾರು ಮಾಡ್ತಾ ಇರೋದು ಪ್ಲೇಯರ್ಗಳನ್ನಲ್ಲ, ಗೂಂಡಾಗಳನ್ನ. हम समाज को चैंपियंस ना दे तो भी कोई बात नहीं, लेकिन गुंडे नहीं देने चाहिए. 2-3 ಸಲ ಫೋನ್ ಮಾಡಿದೆ, ಕಾಲ್ ಯಾಕೆ ಪಿಕ್ ಮಾಡಲಿಲ್ಲ? ನಿಂಗೆ ಹರ್ಟ್ ಆಗಿದೆ ಅಂತ ಗೊತ್ತು. ನಿನ್ಗೆ ಹೇಳ್ದೆ ನಾನು ಯಾವ ಡಿಸಿಷನ್ಸು ತಗೊಳ್ಳಲ್ಲ. ನಿನಗೂ ಒಳ್ಳೆ ದಿನಗಳು ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತೀನಿ. Uncle, I want to burn crackers. I want to go outside. You can burn inside also. Come. What? Daddy. ಅಣ್ಸ ಬತ್ತಿನೇ ಕಿತ್ತಿಲ್ಲ. ಭಯನಾ? ಪಟಾಕಿ ಯಾವಂದೇ ಆಗಿರಲಿ, ಅಣ್ಸೋರ್ ನಾವಾಗಿರ್ಬೇಕು. ಮನೇಲಿದ್ದವ್ರಿಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರ? ಹಿಂದೆ ನಡೆದಿದ್ದಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ತೀನಿ, ಮುಂದೆ ನಡೆಯೋದಕ್ಕೆ ಮುಂದೆ ನಿಂತಿರ್ತೀನಿ. ಬನ್ರೋ, ನೀವು ದಾಟಿರೋದು ಬ್ಲಡ್ ಲೈನು, ರಕ್ತ ಹರಿದೇ ಹರಿಯುತ್ತೆ. ಡೆಡ್ ಲೈನ್ ಒಳಗಡೆ ದುಡ್ಡು ಬಂದಿಲ್ಲ ಅಂದರೆ ನಿಮ್ಮ ಲೈಫ್ ಲೈನ್ ಡೆಡ್ ಆಗುತ್ತೆ. ಹೆಸರು ನೆನಪಿದೆಯಲ್ಲ? ನೀವೊಬ್ಬ ವ್ಯವಹಾರಸ್ಥನಾಗಿ ಸೋತಿರ್ಬೋದು, ತಂದೆ ಆಗಲ್ಲ. ಸೋಲಕ್ಕೆ ನಾನು ಬಿಡೋದು ಇಲ್ಲ. ಬಿಡಬೇಡ, ಈ ಅವಕಾಶ ನೀನು ಉಪಯೋಗಿಸ್ಕೊ. ಎಲ್ಲಿ ತಲೆ ತಗ್ಸಿದೆಯೋ ಅಲ್ಲೇ ತಲೆ ಎತ್ತು ನಿಲ್ಲಬೇಕು. ಈ ಸಲ ನೀನು ನ್ಯಾಷನಲ್ಸ್ ಆಡಲೇಬೇಕು. ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಕುಟುಂಬದ ಮರ್ಯಾದೆಗೋಸ್ಕರ. ಸಾಲ ಮಾಡಿದ್ದೀನಿ ಅಂತ ನನ್ನನ್ನು ಮೋಸ್ಕಾರ ಅಂತಾರೆ, ಸರಿಯಾದ ಕೆಲಸ ಇಲ್ಲ ಅಂತ ನಿನ್ನನ್ನು ಪೊರ್ಕಿ ಅಂತಾರೆ. ನಾಳೆ ನಿಮ್ಮ ತಾಯಿನ, ನಿಮ್ಮ ಅಕ್ಕನ್ನ ಇನ್ನೇನು ಅಂತಾರೋ. ನಮಗೆ ಬೇಕಾಗಿರೋದು ಮರ್ಯಾದೆ, ಅದನ್ನು ಗಳಿಸು. ಬದುಕಿನ ಜೊತೆ ಬಡ್ದಾಡ್ತಾ ಇರೋ ನಿನಗ ಈ ಹೊಡೆದಾಟ ಹೊಸದೇನಲ್ಲ. ಹ್ಯಾಂಗ್ ಹೊಡೆದಾಡ್ಬೇಕಂತ ನಿನಗೆ ಗೊತ್ತದ. ಯಾಕೆ ಹೊಡೆದಾಡ್ಬೇಕಂತ ನಾ ಹೇಳ್ತೀನಿ. ಒಬ್ಬ ಗುರು ತನ್ನ ಶಿಷ್ಯನ ಗೆಲ್ಸೋ ಸಲುವಾಗಿ ಚಕ್ರವ್ಯೂಹ ರೂಪಿಸ್ತಾನ. ಅದು ಗೊತ್ತಿಲ್ಲದೆ ಇನ್ನೊಬ್ಬ ಗುರು ತನ್ನ ಶಿಷ್ಯನ ಅದರೊಳಗೆ ನೂಗ್ತಾನ. ನಾಳೆ ಆ ಚಕ್ರವ್ಯೂಹನ ಭೇದಿಸಿ ನೀ ಚಕ್ರವರ್ತಿ ಆಗ್ಬೇಕ. ನಿಂದನೆಗಳು ನಮ್ಮನ್ನ ಸಾಧನೆಗಳಿಗೆ ಪರಿಚಯ ಮಾಡಿಕೊಟ್ರೆ, ಸಾಧನೆಗಳು ನಮ್ಮನ್ನ ಜಗತ್ತಿಗೆ ಪರಿಚಯ ಮಾಡಿಕೊಡ್ತಾವೆ. ಯು ಹಿಯರ್ ಟು ವಿನ್. ಇಂಥ ಚಕ್ರವ್ಯೂಹಗಳು ನಿನ್ನ ಜೀವನದಲ್ಲಿ ಬರ್ತಾನೆ ಇರ್ತವ. ಅದನ್ನು ಗೆಲ್ಲೋಕೆ ಬೇಕಾಗಿರೋದು ಪವರ್. ವಿಲ್ ಪವರ್. ತಂದೆ ಮಗನಿಗೆ ಹೆಸರಿಡ್ತಾನೆ, ಮಗ ತಂದೆಗೆ ಹೆಸರು ತರ್ತಾನೆ. ನಾಳೆಯಿಂದ ನೀನು ನನ್ನ ಮಗನಾಗಿ ಹುಡ್ಕೋಬಾರ್ದು, ನಾನು ನಿನ್ನ ಅಪ್ಪನಾಗಿ ಹುಡ್ಕೋಬೇಕು.